ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಟ್ರಾಲ್ನ ನಾದಿರ್ ಪ್ರದೇಶದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಹತ್ಯೆಯಾಗಿದ್ದಾರೆ. ಸೇನೆಯ ಗುಂಡೇಟಿಗೆ ಬಲಿಯಾದ ಉಗ್ರರೆಲ್ಲರೂ ಪುಲ್ವಾಮಾ ಮೂಲದವರು. ಭಾರತೀಯ ಸೇನೆಯ ಹಿಟ್ ಲಿಸ್ಟ್ನಲ್ಲಿದ್ದ 14 ಉಗ್ರರ ಪೈಕಿ 6 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಭಾರತೀಯ ಸೇನೆ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಮೊನ್ನೆ 3, ಇವತ್ತು 3 ಉಗ್ರರ ಸಂಹಾರ ಆಗಿದೆ. ಒಟ್ಟು 6 ಉಗ್ರರ ಸಂಹಾರವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದ್ದು ಪುಲ್ವಾಮಾ ನಾದಿರ್ ಅವಂತಿಪುರದ ಟ್ರಾಲ್ ಬಳಿ ಕಾರ್ಯಾಚರಣೆ ನಡೀತಾ ಇದೆ. ಟ್ರಾಲ್ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರುವಂತಹ ಶಂಕೆ ಇದೆ. ಹೀಗಾಗಿ ಯೋಧರು, ಪೊಲೀಸರು ಭಯೋತ್ಪಾದಕರನ್ನ ಸುತ್ತುವರೆದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳಿಂದ ನಿಷ್ಕ್ರಿಯ ಕಾರ್ಯ ಮುಂದುವರೆದಿದ್ದು ಪಾಕಿಸ್ತಾನ ಸಿಡಿಸಿದಂತಹ ಜೀವಂತ ಶೆಲ್ಗಳನ್ನ ನಿಷ್ಕ್ರಿಯಗೊಳಿಸಿದ ದಳ ನಿಷ್ಕ್ರಿಯಗೊಳಿಸಿದೆ. ಶೆಲ್ ನಿಷ್ಕ್ರಿಯಗೊಳ್ಳುವ ಸ್ಫೋಟದ ವಿಡಿಯೋ ಸೆರೆಯಾಗಿದೆ. ಜಮ್ಮು ಕಾಶ್ಮೀರದ ರಿಯಾಜ್ ಜಿಲ್ಲೆಯಲ್ಲಿರುವಂತಹ ಸಲಾಲ್ ಅಣೆಕಟ್ಟಿನ ಒಂದು ಗೇಟ್ ಓಪನ್ ಮಾಡಲಾಗಿದೆ. ಡ್ಯಾಂನಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗಲಿದೆ. ಜಮ್ಮು ಗಡಿಯಲ್ಲಿ ಭಾರತೀಯ ಸೇನೆ ನಾಗರಿಕರ ಕಷ್ಟಕ್ಕೆ ಮಿಡಿದಿದೆ. ಪೂಂಚ್ನ ಮನೆ ಮನೆಗೂ ಭೇಟಿ ಕೊಟ್ಟು ಮೆಡಿಕಲ್ ಕಿಟ್, ರೇಷನ್ ವಿತರಣೆ ಮಾಡ್ತಾ ಇದೆ. ರೋಮಿಯೋ ಪಡೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅಭಯ ಕೊಟ್ಟಿದೆ. ಜಮ್ಮು ಕಾಶ್ಮೀರಕ್ಕೆ ಬಿಎಸ್ಎಫ್ ಡಿಜಿಪಿ ಭೇಟಿ ಕೊಟ್ಟಿದ್ದಾರೆ. ಬಿಎಸ್ಎಫ್ ಅಧಿಕಾರಿಗಳೊಂದಿಗೆ ಉನ್ನತ ಸಭೆ ನಡೆಸಿದ್ದಾರೆ. ಭದ್ರತೆ, ಆಪರೇಷನ್ ಟೆರರ್ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಡ್ರೋನ್ ಪತ್ತೆಯಾಗಿದೆ. ಅನೂಪ್ಗಢದ ಜಮೀನಿನಲ್ಲಿ ಡ್ರೋನ್ ಪ್ರತ್ಯಕ್ಷವಾಗಿದ್ದು ಆತಂಕ ಸೃಷ್ಟಿಸಿದೆ. ಡ್ರೋನ್ ಯಾರದ್ದು, ಯಾಕೆ ಹಾರಾಡಿದೆ ಎನ್ನುವ ವಿಚಾರ ಹೊರಬರಬೇಕಾಗಿದೆ. ಆಪರೇಷನ್ ಸಿಂಧೂರಕ್ಕೂ ಮುನ್ನ ತಾಲಿಬಾನ್ ನಾಯಕ ಇಬ್ರಾಹಿಂ ಸದ್ರ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದ. ಮೇ 3ರಂದು ಅಫ್ಘಾನಿಸ್ತಾನದ ಆಂತರಿಕ ಭದ್ರತಾ ವಿಭಾಗದ ಮುಖ್ಯಸ್ಥ ದೆಹಲಿಗೆ ಆಗಮಿಸಿದ್ರು. ಈ ನಡೆ ಕುತೂಹಲ ಕೆರಳಿಸಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅಪಹಾಸ್ಯಕ್ಕೀಡಾಗಿದ್ದಾರೆ. ಪ್ರಧಾನಿ ಮೋದಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ಪೋಸ್ ಕೊಟ್ಟಿದ್ರು. ಇದೀಗ ಮೋದಿ ರೀತಿಯಲ್ಲಿ ಅನುಕರಣೆ ಮಾಡೋದಕ್ಕೆ ಹೋಗಿ ಶಹಬಾಜ್ ಶರೀಫ್ ನಗೆಪಾಟಲಿಗೀಡಾಗಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಬೆತ್ತಲೆ ಗ್ಯಾಂಗ್ ಸಕ್ರಿಯವಾಗಿದೆ. ಐನಾತಿ ಕಳ್ಳ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಬ್ಯಾಟರಿ ಹಿಡಿದು ಬೆತ್ತಲೆಯಾಗಿ ಕಳ್ಳತನ ಮಾಡಿದ್ದಾನೆ. ಹೊಂಗಸಂದ್ರದಲ್ಲಿ ಮೊಬೈಲ್ ಶಾಪ್ಗೆ ನುಗ್ಗಿ 85 ಮೊಬೈಲ್ ಎಗರಿಸಿದ್ದಾನೆ. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಬ್ ಚಾಲಕನೊಬ್ಬ ಮಹಿಳೆಗೆ ಚಾಕುವಿನಿಂದ ಇರಿದಿದ್ದಾನೆ. ಮಹಿಳೆ ರಾಜು ಎಂಬಾತನಿಗೆ 5 ಲಕ್ಷ ಹಣ ಕೊಟ್ಟಿದ್ರು. ಈ ಸಾಲ ವಾಪಸ್ ಕೇಳಿದ್ದಕ್ಕೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ನುಗ್ಗಿ ಮಹಿಳೆ ಕರೆದೊಯ್ದು ಚಾಕು ಇರಿದಿದ್ದಾನೆ. ದಾವಣಗೆರೆ ಜಿಲ್ಲಾ ಪೊಲೀಸರು ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಚಳಿ ಬಿಡಿಸಿದ್ದಾರೆ. ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ಮಾಡಿ ಮಾರಕಾಸ್ತ್ರಗಳನ್ನು ಸಂಗ್ರಹಿಸಿದ್ದೀರಾ ಅಂತ ಹುಡುಕಾಟ ನಡೆಸಿದ್ದಾರೆ. 46 ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಕರ್ನಾಟಕದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು 7 ಅಧಿಕಾರಿಗಳ ಮನೆ, ಕಚೇರಿ ಮೇಲೆ ದಾಳಿ ನಡೆಸಿದರು. ಅಕ್ರಮ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ದೆಹಲಿ ಕಾಲೇಜೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಪಿತಂಪುರದಲ್ಲಿರುವಂತಹ ಶ್ರೀ ಗುರು ಗೋವಿಂದ ಸಿಂಗ್ ವಾಣಿಜ್ಯ ಕಾಲೇಜಿನ ಗ್ರಂಥಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ನಂತರ ಇತರೆ ಭಾಗಕ್ಕೂ ಬೆಂಕಿ ವ್ಯಾಪಿಸಿದೆ. ಹೈದರಾಬಾದ್ನ ಬೇಗಂ ಬಜಾರ್ನಲ್ಲಿರುವ 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಹಾರಾಜಗಂಜ್ ಪ್ರದೇಶದಲ್ಲಿ ಓರ್ವ ಮಹಿಳೆಯನ್ನು ರಕ್ಷಿಸಲಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ.